ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಲ್ಲೆಂದರಲ್ಲಿ ಸಿಗ್ತಾ ಇದ್ದಾರೆ. ಇವರ ಮೂಲವನ್ನ ಕೆದಕ್ತಾ ಹೋದ್ರೆ ಹೋಗಿ ಬಾಂಗ್ಲಾದೇಶನ್ನ ತಲುಪ್ತಾ ಇದೆ. ಇಂಥವರ ವಿರುದ್ಧವೇ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿರೋದು. ಇವರೆಲ್ಲ ಹೆಂಗ್ ಬರ್ತಾರೆ ಬೆಂಗಳೂರಿಗೆ? ಇದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ, ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಕಸ್ಟಡಿಗೆ ತಗೊಳ್ಳುವಂತ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮತ್ತೆ ಎಲ್ಲೆಲ್ಲಿ ಬಾಂಗ್ಲಾ ವಾಸಿಗಳು ನೆಲೆಸಿದ್ದಾರೆ, ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ನೀವೇ ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. ಆದರೆ ಭಾರತಕ್ಕೆ ಅಕ್ರಮ ಬಾಂಗ್ಲಾದೇಶಗಳು ನುಸುಳಿ ಬರುವವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಅಕ್ರಮ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅಕ್ರಮ ಬಾಂಗ್ಲಾದೇಶಗಳ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಬಾಂಗ್ಲಾ ಭೇಟೆ 1.0 ಅಕ್ರಮ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆ ಬಳಿಯೇ ಬಾಂಗ್ಲಾದೇಶಿಗಳು ಅಕ್ರಮವಾಗಿ ವಾಸ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಬೆಂಗಳೂರಲ್ಲಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ನುಸುಳುಕೋರರ ಬಂಡವಾಳ ಬಯಲಾಗಿದೆ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದಿದ್ದು ಹೇಗೆ? केवल 25,000 ಕೊಟ್ಟು बॉर्डर क्रॉस. बांग्ला से यहाँ पे पैदल आया, फ्लाइट में या ट्रेन में? कैसे आया आपने? ट्रेन से। वीसा पासपोर्ट है क्या? नहीं है। नहीं। कितना पैसा मंगाया एजेंट? 25,000 25 मतलब 20 और 5 20 और 5 25,000। हाँ। एक आदमी के लिए 25,000 एक आदमी के लिए। हाँ। और अभी कितना दिया आपने पैसा? मेरे को एक बार 60,000 लिया, दोबारा 25,000 लिया. ಬಾಂಗ್ಲಾ ಬೇಟೆ 2.0 ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲೂ ಕೂಡ ಇದ್ದಾರೆ. ಇದೊಂದೇ ಏರಿಯಾದಲ್ಲೇ 2 ರಿಂದ 3 ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕೊಂಡು ಜೀವನವನ್ನ ಮಾಡ್ತಿದ್ದಾರೆ. उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? खाना, पैसे, हेल्थ चेकअप वो नहीं सब देता। हाँ वो सब नहीं देता। वो पगार बात करता है 400-500 में चला जाता है, करता है बस। हाँ। कितना लोग है इधर बांग्ला का? कम से कम तुमको ये पूरा सराउंडिंग में मादनाकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है। 2-3 हज़ार? उससे भी ज़्यादा है। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मेरे को तो पैसा मिलता है अच्छा खासा. ಬಾಂಗ್ಲಾ ಬೇಟೆ 3.0 ಇಡೀ ಬೆಂಗಳೂರಿಗೆ ಹಬ್ಬಿದೆ ಅಕ್ರಮ ಬಾಂಗ್ಲಾ ಜಾಲ. ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಬಾಂಗ್ಲಾದೇಶಿಗರು ವಾಸವಾಗಿದ್ದಾರೆ. ಢಾಕಾದಿಂದ ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕೋಲ್ಕತ್ತಾ ಬಂದು ಅಲ್ಲಿಂದ ರೈಲಿನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. इधर आने के लिए कितना दिया तुम्हें? मैं 10,000 रुपये दिया उधर। तुम्हें 10,000 दिया उसको? हाँ। वो मैं बोला 10,000 दे। हाँ। वो भी दिया। बांग्लादेश से बॉर्डर क्रॉस करने के लिए 10,000 दिया वो भी। वही है ना? हाँ। बांग्लादेश से तुम्हें तो मालूम है हमारा। मेरे को मालूम है, तुम्हें बोलना है ना, तुम्हें बोलो। ठीक है। हाँ। मैं बोलता हूँ भी 10,000 रुपया दिया था। ಬಾಂಗ್ಲಾ ಬೇಟೆ 4.0 ಆನೇಕಲ್ನಲ್ಲಿ ಪತ್ತೆಯಾಯಿತು ಮಿನಿ ಬಾಂಗ್ಲಾದೇಶ. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆಯೂರಿದ್ದಾರೆ. ಆಧಾರ್, ಜನನ ಪ್ರಮಾಣ ಪತ್ರ ಎಲ್ಲವೂ ಫೇಕ್.
ಆಧಾರ್ ಕಾರ್ಡಲ್ಲೇ ಡೇಟ್ ಆಫ್ ಬರ್ತ್ ಬೇರೆ, ವೋಟರ್ ಐಡಿ 1987 ಇಲ್ಲಿ 1985. ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳು ಪತ್ತೆ. ಅಕ್ರಮದ ಕೋಟೆಯಲ್ಲಿ ಸೀಸ್ ಆದಂತಹ 30ಕ್ಕೂ ಹೆಚ್ಚು ಆಟೋಗಳಿವೆ. ಈ ಡಕೋಟ ಆಟೋಗಳಿಗೆ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ, ಇನ್ಸೂರೆನ್ಸ್ ಇಲ್ಲವೇ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತೂ ಕೇಳಲೇಬೇಡಿ. ಏನೂ ಇಲ್ಲದ ಅಸ್ಥಿ ಪಂಜರದಂತಹ ಆಟೋಗಳಲ್ಲಿ ಓಡಾಡ್ತಾರೆ ಈ ಅಕ್ರಮ ನುಸುಳುಕೋರರು. ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾಯಿದ್ದೀರಲ್ವ. ಇವತ್ತು ಬಾಂಗ್ಲಾದೇಶದ ಬಂದಂಥ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ, ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಿಗೆ ನೀವು ತನಿಖೆ ಮಾಡ್ತಾ ಇದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರು ಕಂಟಕವಾಗಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದು ನುಸುಳುಕೋರರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಲ್ಲೆಂದರಲ್ಲಿ ಸಿಗ್ತಾ ಇದ್ದಾರೆ. ಇವರ ಮೂಲವನ್ನ ಕೆದಕ್ತಾ ಹೋದ್ರೆ ಹೋಗಿ ಬಾಂಗ್ಲಾದೇಶನ್ನ ತಲುಪ್ತಾ ಇದೆ. ಇಂಥವರ ವಿರುದ್ಧವೇ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿರೋದು. ಇವರೆಲ್ಲ ಹೆಂಗ್ ಬರ್ತಾರೆ ಬೆಂಗಳೂರಿಗೆ? ಇದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ, ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಕಸ್ಟಡಿಗೆ ತಗೊಳ್ಳುವಂತ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮತ್ತೆ ಎಲ್ಲೆಲ್ಲಿ ಬಾಂಗ್ಲಾ ವಾಸಿಗಳು ನೆಲೆಸಿದ್ದಾರೆ, ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ನೀವೇ ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. ಆದರೆ ಭಾರತಕ್ಕೆ ಅಕ್ರಮ ಬಾಂಗ್ಲಾದೇಶಗಳು ನುಸುಳಿ ಬರುವವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಅಕ್ರಮ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅಕ್ರಮ ಬಾಂಗ್ಲಾದೇಶಗಳ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಬಾಂಗ್ಲಾ ಭೇಟೆ 1.0 ಅಕ್ರಮ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆ ಬಳಿಯೇ ಬಾಂಗ್ಲಾದೇಶಿಗಳು ಅಕ್ರಮವಾಗಿ ವಾಸ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಬೆಂಗಳೂರಲ್ಲಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ನುಸುಳುಕೋರರ ಬಂಡವಾಳ ಬಯಲಾಗಿದೆ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದಿದ್ದು ಹೇಗೆ? केवल 25,000 ಕೊಟ್ಟು बॉर्डर क्रॉस. बांग्ला से यहाँ पे पैदल आया, फ्लाइट में या ट्रेन में, कैसे आया आपने? ट्रेन से। वीसा पासपोर्ट है क्या? नहीं है। नहीं। कितना पैसा मंगाया एजेंट? 25,000 25 मतलब 20 और 5 20 और 5 25,000। हाँ। एक आदमी के लिए 25,000 एक आदमी के लिए। हाँ। और अभी कितना दिया आपने पैसा? मेरे को एक बार 60,000 लिया, दोबारा 25,000 लिया. ಬಾಂಗ್ಲಾ ಬೇಟೆ 2.0 ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲೂ ಕೂಡ ಇದ್ದಾರೆ. ಇದೊಂದೇ ಏರಿಯಾದಲ್ಲೇ 2 ರಿಂದ 3 ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕೊಂಡು ಜೀವನವನ್ನ ಮಾಡ್ತಿದ್ದಾರೆ. उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? काम पैसे, हेल्थ चेकअप वो नहीं सब देता। हाँ वो सब नहीं देता। वो पगार बात करता है 400-500 में चला जाता है, करता है बस। हाँ। कितना लोग है इधर बांग्ला का? कम से कम तुमको ये पूरा सराउंडिंग में मादनाकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है। 2-3 हज़ार? उससे भी ज़्यादा है। कैसे आता है भैया वो? आ जाता है, कॉन्ट्रैक्ट पे आ जाता है। अब मैं आ गया,
मैं तो ले लेता हूँ उधर। अब मेरे को तो पैसा मिलता है अच्छा खासा। ಬಾಂಗ್ಲಾ ಬೇಟೆ 3.0 ಇಡೀ ಬೆಂಗಳೂರಿಗೆ ಹಬ್ಬಿದೆ ಅಕ್ರಮ ಬಾಂಗ್ಲಾ ಜಾಲ. ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಬಾಂಗ್ಲಾದೇಶಿಗರು ವಾಸವಾಗಿದ್ದಾರೆ. ಢಾಕಾದಿಂದ ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕೋಲ್ಕತ್ತಾ ಬಂದು ಅಲ್ಲಿಂದ ರೈಲಿನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. इधर आने के लिए कितना दिया तुम्हें? मैं 10,000 रुपये दिए उधर। तुम्हें 10,000 दिया उसको? हाँ। वो मैं बोला 10,000 दे। हाँ। वो भी दिया। बांग्लादेश से बॉर्डर क्रॉस करने के लिए 10,000 दिए वो भी। वही है ना? हाँ। बांग्लादेश से तुम्हें तो मालूम है हमारा। मेरे को मालूम है, तुम्हें बोलना है ना, तुम्हें बोलो। ठीक है। हाँ। मैं बोलता हूँ भी 10,000 रुपये दिया था। ಬಾಂಗ್ಲಾ ಬೇಟೆ 4.0 ಆನೇಕಲ್ನಲ್ಲಿ ಪತ್ತೆಯಾಯಿತು ಮಿನಿ ಬಾಂಗ್ಲಾದೇಶ. ಇದ್ಯಾವುದೋ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವಂತಹ ಘಟಕವಲ್ಲ. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನೆಲೆಯೂರಿದ್ದಾರೆ. ಆಧಾರ್, ಜನನ ಪ್ರಮಾಣ ಪತ್ರ ಎಲ್ಲವೂ ಫೇಕ್. ಆಧಾರ್ ಕಾರ್ಡ್ ಅಲ್ಲೇ ಡೇಟ್ ಆಫ್ ಬರ್ತ್ ಬೇರೆ, ವೋಟರ್ ಐಡಿ 1987 ಇಲ್ಲಿ 1985. ಸೀಸ್ ಆದ 30ಕ್ಕೂ ಹೆಚ್ಚು ಆಟೋಗಳು ಪತ್ತೆ. ಅಕ್ರಮದ ಕೋಟೆಯಲ್ಲಿ ಸೀಸ್ ಆದಂತಹ 30ಕ್ಕೂ ಹೆಚ್ಚು ಆಟೋಗಳಿವೆ. ಈ ಡಕೋಟ ಆಟೋಗಳಿಗೆ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ, ಇನ್ಸೂರೆನ್ಸ್ ಇಲ್ಲವೇ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತೂ ಕೇಳಲೇಬೇಡಿ. ಏನೂ ಇಲ್ಲದ ಅಸ್ಥಿ ಪಂಜರದಂತಹ ಆಟೋಗಳಲ್ಲಿ ಓಡಾಡ್ತಾರೆ ಈ ಅಕ್ರಮ ನುಸುಳುಕೋರರು. ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾಯಿದ್ದೀರಲ್ವ. ಇವತ್ತು ಬಾಂಗ್ಲಾದೇಶದ ಬಂದಂಥ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ. ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಿಗೆ ನೀವು ತನಿಖೆ ಮಾಡ್ತಾ ಇದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರು ಕಂಟಕವಾಗಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದು ನುಸುಳುಕೋರರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.